ಹೈ ಗೈಸ್, ನಮ್ಮ ಹುಡುಗಿ ಪಲಾವ್ ತಿಂತಿದ್ದಾಳೆ. ಅವಳು ಫೇವ್ರೆಟ್ ಪಲಾವ್ ನೋಡಿ. ರೆಡಿಯಾಗಿದ್ದಾಳೆ. ಎಲ್ಲಿಗೆ ಅಂತ ಅವಳೇ ಹೇಳ್ತಾಳೆ. ಕಣ್ ಚೆಕಪ್ ಅಂತೆ ಗೈಸ್. ಕಣ್ ಕಾಣಲ್ಲ ನಮ್ಮ ಹುಡುಗಿಗೆ. ಒಂದು ಅಂದರೆ ಒಂದು ಬೆರಳು ತೋರಿಸಿದ್ರೆ 2 ಅಂತ ಹೇಳ್ತಾಳೆ. 2 ಬೆರಳು ತೋರಿಸಿದ್ರೆ 4 ಅಂತ ಹೇಳ್ತಾಳೆ. 4 ಬೆರಳು ತೋರಿಸಿದ್ರೆ 20 ಅಂತಾಳೆ. ಕಣ್ಣೇ ಕಾಣಲ್ಲ ಅವಳಿಗೆ. ಏನಾ ನಂದ ನಂಗೆಲ್ಲ ಕಣ್ಣು ಕಾಣುತ್ತೆ. ನನಗೆ ದೂರದಿಂದ ಇಟ್ಕೊಂಡು ನೋಡಬೇಕು, ತುಂಬ ಹತ್ರದಿಂದ ಇಟ್ಕೊಂಡು ನೋಡಲ್ಲ. ನೀನು ಅಷ್ಟೇ, ಬುಜ್ಜ ಮನೆ ಅಷ್ಟೇ. ಸ್ವಲ್ಪ ನೋಡು, ನಂಗೆ ಕಾಣ್ತಾ ಇಲ್ಲ. ವಯಸ್ಸಾಗೋಯ್ತು ಗಾಯ್. ನೋ ವಯಸ್ಸು. ನೆಟ್ಟಗಾಗಿಲ್ಲ, ವಯಸ್ಸಾಗೋಯ್ತು. 40 ವರ್ಷ ಆಗಿಲ್ವಾ ನನಗೆ? ಅದಕ್ಕೆ 40, ನಿನಗೆ 42. ನಾನಿಲ್ಲಿ ಗ್ರೀನ್ ಟೀ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ಪುದೀನ, ಲೆಮನ್ ಆ್ಯಂಡ್ ಹನಿ ಹಾಕಿ ಗ್ರೀನ್ ಟೀ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಸಾಲಡ್ಸ್, ಏನು ಅಂತಂದರೆ ಸೌತೆಕಾಯಿ, ಜಸ್ಟ್ ಮೂಲಂಗಿ, ಇದು ಪನ್ನೀರು ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಸೊ ನೋಡಿ ಏನೇನು ಅಡುಗೆ ಮಾಡಿದ್ದೀನಿ ಅಂತಂದರೆ ನೆನ್ನೆದು ಗ್ರೇವಿ, ಇವತ್ತಿಂದ ಸಾಲಡ್ಡು, ನೆನ್ನೆ ಚಪಾತಿ, ಇವತ್ತಿನ ಸ್ಪ್ರೌಟ್ಸ್, ಬೀಟ್ರೂಟ್ ಪನ್ನೀರ್ ಪರೋಟ, ನೆನ್ನೆದು ಕೋಡ್ಬೇಳೆ. ಸೊ ನೆನ್ನೆದು ಯಾಕೆ ವೇಸ್ಟ್ ಮಾಡಬೇಕು ಅಂತ ರೈಸು ರಸಮ್ ಹಾಕ್ಕೊಂಡು ತಿಂತಾಯಿದ್ದೀನಿ. ನಂಗೆ ಇದು ಫೇವ್ರೆಟ್. ಮತ್ತು ಇಲ್ಲಿದೆ ಚಿತ್ರಾನ್ನ. ನಮ್ಮ ಮೇಡಮ್ ಅವರು ದೇವ್ರ ಪೂಜೆ ಮಾಡ್ತಾಯಿದ್ದಾರೆ. ಮಾಡಿ ದೇವ್ರು ಒಳ್ಳೇದು ಮಾಡಲಿ. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಎಲ್ಲ ಒಳ್ಳೇದಾಗಲಿ. ಓಕೆ, ಹೋಗ್ಬಿಟ್ಟು ಬನ್ನಿ. ಏನಕ್ಕೆ ಅಂತ ಸರ್ಪ್ರೈಸ್. ಯಾರಾದರೂ ಕಮೆಂಟಲ್ಲಿ ಕೇಳಿದ್ರೆ ಮಾತ್ರ ಹೇಳ್ತೀವಿ ಏನಕ್ಕೆ ಅಂತ. ನಮ್ಮ ಅಚ್ಯುತಾಚಾರ್ ನೋಡಿ ರೆಡಿ ಆಗ್ತಿದ್ದೀರಾ ಸರ್? ಅವನು ಅಲ್ಲೇ ಬಿಟ್ಬಿಡ್ತಾನೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ಡೇ 2 ನಂದಲ್ಲ, ಆ್ಯಕ್ಚುಲಿ ತ್ರಿಷಾ ಜಾಬಿಗೆ ಹೋಗ್ತಿದ್ದಾಳಲ್ಲ, ಸೊ ಅದಕ್ಕೆ ಡೇ 2. ನೀನ್ ಜಾಬ್ಗೆ ಹೋಗ್ತಾ ಇರೋದು ಡೇ 2 ಅಂತ ಆಶ್ಚರ್ಯವಾಗಿ ನೋಡ್ತಿದ್ದಾಳೆ ಗೈಸ್. ನೋಡಿ. ಸೊ ಇವತ್ತು ಖಾರ ಪೊಂಗಲ್ ಮಾಡಿದೆ. ಆ್ಯಕ್ಚುಲಿ ಅವಳಿಗೆ ಅಂತ ಹೇಳ್ಬಿಟ್ಟು ಹೀಟ್ ಆಗಿದೆ ಅಂತ ಹೇಳಿ ಸಬ್ಜಾ ಬಾದಾಮ್ ಗೋಂದ್ ಹಾಕಿ ನೆನ್ಸ್ಕೊಟ್ರೆ ಪ್ಲೇನ್ ವಾಟರ್ ಬೇಕು ಅಂತಾಳೆ. ಎಷ್ಟು ಹಿಂಸೆ ಕೊಡ್ತಾಳೆ ಗೊತ್ತಾ ಗೈಸ್. ನಿಖಿಲ್ಗೆ ಬಂದ್ರೆ ಏನ್ ಮಾಡ್ತಾರೆ? ಸೊ ಮೇಡಮ್, ನಿಮ್ಗೆ ಏನ್ ಅನ್ಸ್ತಾ ಇದೆ? ಹಲೋ, ನಿಮ್ಗೆ ಏನ್ ಅನ್ಸ್ತಾ ಇದೆ? ಯಾವ್ದ್ರ ಬಗ್ಗೆ? ನಿಮ್ ಜಾಬ್ ಬಗ್ಗೆ ಏನ್ ಅನ್ಸ್ತಾ ಇದೆ? ಇನ್ನೊಂದ್ 10 ನಿಮಿಷದಲ್ಲಿ ನಾನು ಹೊರಡ್ಬೇಕು ಅನಿಸ್ತಿದೆ. ನೋಡಿ, ನಾನು ಏನ್ ಕೇಳಿದ್ರೆ ಹೆಂಗೆಂಗ ಉತ್ತರ ಕೊಡ್ತಾಳೆ. ಹಿಂಗೆಲ್ಲ ಉತ್ತರ ಕೊಡೋದ್ ಸರಿನಾ? ಆಕ್ಚುಲಿ ಏನು ಅಂತಂದ್ರೆ ಲೈಕ್ ಈಗ ನಾನು ಹೆಂಗ್ ಕಾಣಿಸ್ತಾ ಇದ್ದೀನಿ ಇವತ್ತು? ಸ್ವಲ್ಪ ಕಿವಿ ನೋಡಿ ಹೇಳಿ. ಎಲ್ಲ ಐತೆ, ಚೆನ್ನಾಗೈತೆ. ಚೆನ್ನಾಗೈತಾ? ಓಕೆ, ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ದೀನಾ? ವೆರಿ ಬ್ಯೂಟಿಫುಲ್. ನೋಡಿ ಗೈಸ್, ನನ್ಗೆ ಬ್ಯೂಟಿಫುಲ್ ಆಗಿ ಅಂತ ಹೇಳ್ಬಿಟ್ಲು. ಬೇರೆ ಇನ್ನೇನು ವರ್ಡ್ಸ್ ಗಳೇ ಇಲ್ವಾ? ಹಾಕೋ, ಇನ್ನೂ ಒಂದಿಷ್ಟು ಹಾಕೋ. ಬಿಟ್ಟಿ ಬಂಗಾರಂ ಅಂತಾರ ಚೆನ್ನಾಗಿ ವಸೂಲಿ ಮಾಡಕ್ ಹೋಗ್ತಾರೆ ಗೊತ್ತಾ? ವಸೂಲಿ ಮಾಡಕ್ ಹೋಗೋರು ಮೈಯಲ್ಲಿ ಒಡವೆ ಇರುತ್ತೆ ಗೊತ್ತಾ? ದುಡ್ಡು ವಸೂಲಿ ಮಾಡಕ್ ಹೋಗ್ತಾರೆ. ಹಂಗ್ ಕಾಣಿಸ್ತಾ ಇದೀನ ನಾನು? ಅಲ್ಲ, ಹಂಗ್ ಕಾಣಿಸ್ತಾ ಇದೀನ? ಒಂದೇ ಚೈನ್ ಹಾಕೊಂಡಿರೋದು ಓಸಿ, ಅದು ಒಂದು ಓಲೆ ಹಾಕೊಂಡಿದೀನಿ ಅಷ್ಟೇನೆ. ಒಂದ್ ಕೆಲ್ಸ ಮಾಡು, ಇಲ್ಲಿ ಯಾವ್ದಾದ್ರು ಒಂದು ಮದುವೆ ಊಟ ಆಗ್ತಾ ಇದ್ರೆ ಹೋಗ್ಬಿಡು ಸುಮ್ನೆ ಒಂದ್ ಸೀರೆ ಉಟ್ಕೊಂಡು. ಗಂಡಿನ ಕಡೆಯವ್ರು ಕೇಳಿದ್ರೆ ನಾವ್ ಹೆಣ್ಣಿನ ಕಡೆಯವ್ರು, ಹೆಣ್ಣಿನ ಕಡೆಯವ್ರು ಕೇಳಿದ್ರೆ ನಾವ್ ಗಂಡಿನ. ಈ ಓಲೆ ಚೆನ್ನಾಗಿಲ್ವಾ ಇವಾಗ? ಚೆನ್ನಾಗೈತೆ. ಮತ್ತೆ ಏನಾಗಿದೆ? ಏನಾಯ್ತು ಅದ್ರೊಳಗಡೆ? ಏನು ಇಲ್ಲ ಅದ್ರೊಳಗಡೆ. ಏನಾದ್ರು ಸೇವಿಂಗ್ಸ್ ಮಾಡಿಡ್ಬೋದು ಅದ್ರೊಳಗಡೆ. ಅಲ್ಲ, ಡಿಸೈನ್ ಏನೈತೆ ಅಂತ. ಡಿಸೈನ್ ನೋಡಿ ಚೆನ್ನಾಗಿಲ್ವಾ? ಹೆಂಗೆ ನನ್ ಮುಖ ನಾಚೋಡ್ಸ್ಕೊಂಡ್ ಬಂದಿದ್ದೀನ ನಾನು. ಏನೇನೋ ಮಾತಾಡ್ತಲ್ಲ ಗೈಸ್, ಬೇಡ ಇವಳ ಹತ್ರ ಮಾತಾಡೋದು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ಬೆಳಗ್ಗೆನೆ ತುಂಬಾ ಬೇಜಾರಾಗೋಯ್ತು ನನ್ಗೆ. ಇದು ಒಂದ್ ವಾರದ ಹಿಂದಿನ ಖುಷಿ ವಿಷಯ ಅಂಡ್ ನೆನ್ನೆದು ಖುಷಿ ವಿಷಯ. ಇವತ್ತು ಬೆಳಿಗ್ಗೆ ಸ್ವಲ್ಪ ಬೇಜಾರಾಯ್ತು. ಯಾಕೆ ಅಂತಂದ್ರೆ ನೆನ್ನೆ ವಿಡಿಯೋನಲ್ಲಿ ನೀವು ನೋಡಿರ್ತೀರಾ, ನಾನು ಈ ಒಂದು ಏನ್ ಚೈನ್ ಇದೆಯಲ್ಲ, ನಾನು ಇದು ಪರ್ಚೇಸ್ ಮಾಡಿದೆ ಸಮ್ ಜುವೆಲ್ಲರ್ ಶಾಪ್ ಅಲ್ಲಿ ಪರ್ಚೇಸ್ ಮಾಡಿದೆ ಇದನ್ನ. ಅಂಡ್ ಅನ್ಎಕ್ಸ್ಪೆಕ್ಟೆಡ್ ಓಲೆನು ಕೂಡ ನಾನು ಪರ್ಚೇಸ್ ಮಾಡಿದೆ. ನಾನು ಅನ್ಕೊಂಡಿರ್ಲಿಲ್ಲ ಓಲೆನು ಕೂಡ ಪರ್ಚೇಸ್ ಮಾಡ್ತೀನಿ ಜೊತೆನಲ್ಲಿ ಅಂತ ಹೇಳ್ಬಿಟ್ಟು. ಸೊ ಅದು ಪರ್ಚೇಸ್ ಮಾಡಿದ್ದು ತುಂಬಾನೇ ಖುಷಿ ಆಯ್ತು. ಬಟ್
ಯಾಕೆ ಬೇಜಾರಾಯ್ತು ಅಂದ್ರೆ ಒಂದ್ ವಾರದ ಹಿಂದಿಂದು ನಾನು ಹೇಳ್ಬಿಡ್ತೀನಿ, ಸ್ವಲ್ಪ ಶಾರ್ಟ್ ಆಗಿ ಹೇಳ್ಬಿಡ್ತೀನಿ. ನಾನು ಶಾಪಿಗೆ ಹೋಗಿರ್ತೀನಿ, ಶಾಪಿಗೆ ಎಂಟರ್ ಆದಾಗ ಲೈಕ್ ಈ ಚೈನ್ ಜೊತೆಗೆ ಒಂದಷ್ಟು ಚೈನ್ ನಾನು ನೋಡ್ತೀನಿ. ನೋಡ್ಬಿಟ್ಟು ನನ್ಗೆ ಅದ್ರಲ್ಲಿ ಅಷ್ಟು ಚೈನ್ ಅಲ್ಲಿ ನನ್ ಈ ಚೈನ್ ತುಂಬಾ ಇಷ್ಟ ಆಗುತ್ತೆ. ಈ ಚೈನ್ ಇಷ್ಟ ಆದಾಗ ನಾನೇನ್ ಮಾಡ್ತೀನಿ, ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅಮೌಂಟ್ ಎಲ್ಲ ಫಿಕ್ಸ್ ಮಾಡಿ ಎಷ್ಟಾಯ್ತು ಮೋಡ್ ಆಫ್ ಪೇಮೆಂಟ್ ಮಾಡ್ಬೇಕಲ್ಲ, ನನ್ನ ಹತ್ರ ಇದ್ದಿದ್ದು ಒಂದ್ ಸ್ವಲ್ಪ ಗಟ್ಟಿ ಚಿನ್ನನು ಕೊಟ್ಬಿಟ್ಟು ಬ್ಯಾಲೆನ್ಸ್ ಏನ್ ಅಮೌಂಟ್ ಇತ್ತು ಪೇ ಮಾಡ್ಬೇಕಿತ್ತು. ಸರಿ ಮ್ಯಾಮ್ ಹೇಗ್ ಪೇ ಮಾಡ್ತೀರಾ ಅಂದ್ರು. ನಾನ್ ಅಂದೆ ಸರ್ ಇದು ಈ ತರ ಲೈಕ್ ಫೋನ್ ಪೇ ಮಾಡ್ತೀನಿ ಅಂದ್ರೆ, ಫೋನ್ ಪೇ ಆಗಲ್ವಲ್ಲ ಅಂದ್ರು. ಲೈಕ್ ಅದ್ ಅಮೌಂಟ್ ಎಷ್ಟು ಅಂತ ಹೇಳ್ತೀನಿ ನಾನು, ಫೋನ್ ಪೇ ಆಗಲ್ವಲ್ಲ ಅಂದ್ರು. ಸರಿ ಇಲ್ಲ ಸರ್ NEFT ಮಾಡ್ಬಿಡಿ ಅಂದ್ರು. ಅವರು ಒಂದ್ ಕೆಲಸ ಮಾಡ್ಬಿಡಿ NEFT ಮಾಡ್ಬಿಡಿ ಅಂದ್ರು. ಸರ್ NEFT ಮಾಡ್ಬೋದು, ಬಟ್ ಯಾವತ್ತೂ ನಾನು NEFT ನಾನು ಮಾಡಿರ್ಲಿಲ್ಲ. ನಮ್ಮ ಹಸ್ಬೆಂಡ್ ನನ್ನ ಅಕೌಂಟ್ಗೆ ಅಷ್ಟೇ NEFT ಮಾಡ್ತಿದ್ದು, ನಾನು NEFT ಮಾಡಿ ನನ್ಗೆ ಐಡಿಯಾಸ್ ಇರ್ಲಿಲ್ಲ. ಸೊ ನಾನು ಹೇಳ್ತೀನಿ ಹೆಂಗ್ ಮಾಡ್ಬೋದು ಅಂತ ಹೇಳಿದ್ರು. ಬಟ್ ನೆಟ್ ಬ್ಯಾಂಕಿಂಗ್ ಇರ್ಬೇಕು, ಅದಕ್ಕೆ ನೆಟ್ ಬ್ಯಾಂಕಿಂಗ್ ನನ್ನ ಇದ್ರಲ್ಲಿ ಇಲ್ಲ, ಅಕೌಂಟ್ ಆಕ್ಟಿವೇಟ್ ಆಗ್ತಿಲ್ಲ. ಯಾಕೆ ಅದು ಆಕ್ಟಿವೇಟ್ ಆಗ್ತಿಲ್ಲ ಅಂದ್ರೆ ನನ್ನ ಹತ್ರ ಇನ್ನೊಂದು ನಂಬರ್ ಇತ್ತು, ಅವಾಗ ನಾನು ಜಾಬ್ ಮಾಡ್ತಿದ್ದವಾಗ ಇನ್ನೊಂದು ನಂಬರ್ ಇತ್ತು. ಆ ನಂಬರ್ ಕೊಟ್ಟಿದ್ದೆ, ನಾನು ಅದು ಮರ್ತೋಗ್ಬಿಟ್ಟಿದೆ ಚೇಂಜ್ ಮಾಡ್ಸೋದಕ್ಕೆ. ಸೊ ಇದು ಯಾಕೆ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂದ್ರೆ, ನೀವು ಈ ರೀತಿ ತಪ್ಪು ಕೆಲಸ ಮಾಡಕ್ ಹೋಗ್ಬಿಡಿ, ಯಾಕಂದ್ರೆ ಬ್ಯಾಂಕಿಗೆ ರಿಲೇಟೆಡ್ ಅಂಡ್ ಅದು ಎಲ್ಲದಕ್ಕೂ ಟ್ರಾನ್ಸಾಕ್ಷನ್ಗೂ ರಿಲೇಟೆಡ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಅದನ್ನೇನ್ ಮಾಡ್ತೀನಿ ನಾನು, ಮಾಡೋಣ ಅಂತ ಟ್ರೈ ಮಾಡ್ತೀನಿ. 2-3 ಸತಿ ಅಟೆಂಪ್ಟ್ ಮಾಡಿದೆ ನಾನು ಬ್ಯಾಂಕಿಗೆ ಹೋಗಿ, ಬಟ್ ಆಗ್ಲಿಲ್ಲ. ಇಲ್ಲ ಮ್ಯಾಮ್ ಅದು ಹಳೆಯ ಇದಕ್ಕೆ ಹೋಗ್ತಾ ಇದೆ, ಬಟ್ ಇದಕ್ಕೆಲ್ಲ ಬೇಕು ಅಂದ್ರೆ OTP ಬೇಕು ಅಂತ ಹೇಳಿದ್ರು. ಸರಿ ಓಕೆ ಫೈನ್ ಆಯ್ತು, ಬಿಡಿ ನಾನು ಹೋಗಿ ಬ್ಯಾಂಕ್ ನನ್ನ ಏನ್ ಮೇನ್ ಬ್ರಾಂಚ್ ಇದೆಯಲ್ಲ ಅಲ್ಲೇ ಹೋಗಿ ಚೇಂಜ್ ಮಾಡ್ಬೇಕಿತ್ತು. ಸೊ ಅದು ಪ್ರತಿ ಸತಿ ಹೋದೆ ನಾನು ಚೇಂಜ್ ಮಾಡೋಣ ಅಂತ ಹೇಳಿ. ಆಮೇಲೆ ಬ್ಯಾಂಕ್ ನಮ್ಮನೆ ಹತ್ರ ಇದ್ದಿದ್ದಕ್ಕೆ ಶಿಫ್ಟ್ ಮಾಡಿಸ್ಕೊಳ್ಳೋಣ ಅನ್ಕೊಂಡೆ, ಬಟ್ ಆ ಬ್ಯಾಂಕ್ ಅವ್ರು ಒಪ್ತಾನೆ ಇಲ್ಲ. ಅದಕ್ಕೋಸ್ಕರ ನಾನು ಕೂಡ ಸುಮ್ಮನಾದೆ. ಅಂಡ್ ಹಾಗೆ ಜಾಬ್ಗೆ ಹೋಗ್ತಿದ್ದೆ. ಸೊ ಎಷ್ಟ್ ಸತಿ ರಜೆ ಹಾಕೋದು ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದೆ. ಈಗ ಹೋಗಿ ರೆಡಿ ಮಾಡ್ಕೋಬೇಕು. ಸರಿ ಅದು ಬಿಟ್ಬಿಡಿ. ಈಗ ಅದನ್ನ ಕೊಡ್ಬೇಕು ನಾನು ಇವಾಗ ಪೇಮೆಂಟ್. ಅವ್ರು ಏನಂದ್ರು, ಸರಿ ನಿಮ್ದು ಚೆಕ್ ಇದೆ ತಗೊಂಬನ್ನಿ ಅಂದ್ರು. ನಂದೆ ನನ್ನ ಹತ್ರ ಹಳೆಯ ಚೆಕ್ ಇದೆ ಸರ್. ಈ ಹಳೆ ಚೆಕ್ ಅಂದ್ರೆ ಏನೋ ನಿಮ್ 80s 90s ಅಂದ್ರು, ತಮಾಷೆ ಮಾಡ್ತಿದ್ರು. ಸರಿ ಇಲ್ಲ ಸರ್ 80s 90s ಅಲ್ಲ, ಒಂದು 15-20 ವರ್ಷದ ಹಿಂದಿನ ಚೆಕ್ ಇರಬಹುದು ಅಂತ ಅಂದೆ. ನಾಟ್ 20 ವರ್ಷ, ಸಾರಿ 15 ವರ್ಷ ಚೆಕ್ ಅದು. ಸರಿ ಇವಾಗ 2-3 ಸತಿ ಚೇಂಜ್ ಆಗ್ಬಿಟ್ಟಿದೆ ಅಂತೆ. ಸರಿ ಓಕೆ ತಗೊಂಡ್ ಬನ್ನಿ ನೋಡೋಣ ಅಂತಂದ್ರು. ಸರಿ ನಾನ್ ತಗೊಂಡು ಹೋದೆ. ಒಂದ್ಸತಿ ಬ್ಯಾಂಕ್ ಅಲ್ಲಿ ಬರುವಾಗ ಚೆಕ್ ಮಾಡ್ಕೊಂಡ್ ಬನ್ನಿ ಅಂದ್ರೆ ಬ್ಯಾಂಕ್ ತಗೊಂಡ್ ಹೋದೆ. ಬ್ಯಾಂಕ್ ಅಲ್ಲಿ ತಗೊಂಡ್ ಹೋದಾಗ ಅವ್ರಂದ್ರು, ಇದು ಹೋಗಲ್ಲ ಮೇಡಮ್, ಬಟ್ 50-50 ಈಗ ಹೋಗಲ್ಲ, ಚೆಕ್ 2 ಸತಿ ಚೇಂಜ್ ಆಗಿದೆ ನೋಡ್ಕೊಳ್ಳಿ ಅಂದ್ರು. ಸರ್ ನಾನೇನ್ ಮಾಡ್ದೆ, ಇವ್ರು ಏನ್ ಬ್ಯಾಂಕ್ ಅವ್ರು ಹೇಳಿದ್ರು ಸೇಮ್ ಅದನ್ನೇ ನಾನು ಜ್ಯುವೆಲರಿ ಶಾಪ್ ಅವ್ರು ಕೇಳ್ದೆ. ಈ ರೀತಿ ಹಿಂಗಿದೆ ಸರ್, ನೋಡಿ ಚೆಕ್ ಹೋದ್ರೆ ಇದ್ ಮಾಡಿ, ಇಲ್ಲ ಅಂದ್ರೆ ಬಿಡ್ಬಿಡಿ, ನನ್ ಮೋಡ್ ಆಫ್ ಪೇಮೆಂಟ್ ಹೇಗ್ ಮಾಡ್ಬೇಕು ನೋಡ್ತೀನಿ ಅಂತ ಅಂದೆ. ಸರಿ ಅವ್ರಂದ್ರು ಆಯ್ತು ಅಂದ್ರು. ಸರಿ ನನ್ಗೆ ಒಂದು 3 ದಿವಸ ಆದ್ಮೇಲೆ ನಂಗೆ ಕಾಲ್ ಬರುತ್ತೆ, ಈ ರೀತಿ ಚೆಕ್ ಪಾಸ್ ಆಗಿದೆ ಬನ್ನಿ ಅಂತ. ಎದ್ದು ನಾನು ಕೂಡ ನೋಡ್ಕೊಂಡಿಲ್ಲ, ಬ್ಯಾಲೆನ್ಸ್ ಚೆಕ್ ಮಾಡ್ದೇನೆ ಹೋಗ್ಬಿಟ್ಟೆ. ನಾನು ಖುಷಿಯಾಗಿ ಹೋಗ್ಬಿಟ್ಟು ಅಲ್ಲಿ ಸರಿ ಎಲ್ಲ ನೋಡ್ತೀನಿ, ಇದ್ರ ಜೊತೆಗೆ ಇದನ್ನು ತಗೊಂಡ್ ಬಂದ್ಬಿಡ್ತೀನಿ. ಬಟ್ ಅವರು ಪಾಪ ಚೆಕ್ ಮಾಡ್ಲಿಲ್ಲ. ಹಾಗೆ ಹೋದೆ ಅಂಡ್ ಫಸ್ಟ್ ಚೈನ್ ತಗೊಂಡ್ ಬಂದ್ಬಿಟ್ಟೆ. ಮತ್ತೆ ತಿರ್ಗಾ ಹೋಗಿ ಓಲೆ ತಗೋಬೇಕು ಅಂತ ಅವಾಗೇ ನೋಡಿದ್ದವಳು, ಮತ್ತೆ ತಿರ್ಗಾ ಹೋಗಿ ಓಲೆನು ಕೂಡ ತಗೊಂಡ್ ಬಂದ್ಬಿಟ್ಟೆ. ಹೆಂಗೋ ಅಡ್ಜಸ್ಟ್ ಮಾಡಿ ತಗೊಂಡ್ ಬಂದ್ಬಿಟ್ಟೆ. ಸರಿ ಅಂತ ಹೇಳ್ಬಿಟ್ಟು ಲೈಕ್ ಇವತ್ತು ಬೆಳಿಗ್ಗೆ ನನ್ಗೆ ಕಾಲ್ ಮಾಡಿದ್ದಾರೆ, ಮ್ಯಾಮ್ ಈ ತರ ಚೆಕ್ಕು ರಿವರ್ಸ್ ಆಗ್ಬಿಟ್ಟಿದೆ ಅಂತಂದ್ರು. ಓಕೆ ಸರಿ ಅಂತ ಹೇಳ್ಬಿಟ್ಟು ನಂಗೂ ಬೇಜಾರಾಗೋಯ್ತು. ಆಮೇಲೆ ಸರಿ ಓಕೆ ಸರ್ ನೀವೇನು ಯೋಚನೆ ಮಾಡ್ಬೇಡಿ, ಬಟ್ ಏನು ಅಂದ್ರೆ ಅವ್ರಿಗೊಂದು ಭಯ ಇರುತ್ತಲ್ಲ, ಹೆಂಗಪ್ಪ ಏನು ಕೊಡ್ತಾರೋ ಇಲ್ವೋ ಪೇಮೆಂಟ್ ಅಂತ. ನಾನ್ ಇದ್ರಲ್ಲಿ ಇದ್ದಿದ್ರೆ ನನ್ಗೆ ಸಿಕ್ಕಾಪಟ್ಟೆ ಇದಾಗೋಗ್ಬಿಟ್ಟಿದೆ. ನಾನೇನ್ ಮಾಡ್ದೆ, ಸರಿ ಆಯ್ತು ತಗೊಂಡು ನಾನು ಚೆಕ್ ಅನ್ನು ತಗೊಂಡ್ಬಿಟ್ಟು ಬ್ಯಾಂಕ್ ಹತ್ರ ಹೋಗ್ತೀನಿ. ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ಈ ರೀತಿ ಹಿಂಗ್ ಆಗಿಲ್ಲಂತೆ, ಇದು ನೋಡಿ ಪ್ರಾಸೆಸ್ ಅಂತಂದೆ. ಸರಿ ನೀವ್ NEFT ಮಾಡ್ಬಿಡಿ ಅಂತಂದ್ರು. ಸೊ ಮತ್ತೆ ಅವ್ರ ಲಂಚ್ ಬ್ರೇಕ್ ಏನೋ ಇತ್ತು, ಬಂದೆ. ಮತ್ತೆ ತಿರ್ಗಾ ಈಗ ಹೋಗ್ತಾ ಇದೀನಿ ಮತ್ತೆ. ಅಂಡ್ ಅದ್ ಅಮೌಂಟ್ ಎಷ್ಟು ಅಂತಂದ್ರೆ 4 ಲಕ್ಷ ರೂಪಾಯಿ. ನಾನು ಹಂಗೂ ಅವ್ರಿಗೆ ಹೇಳ್ದೆ, 1 ಲಕ್ಷ 4 ದಿವಸ ಕೊಟ್ಕೊಂಡು ಹೋಗಿದ್ರು ಆಗೋಗ್ಬಿಡುತ್ತೆ ಅಂತ. ಸೊ ಇವತ್ತು ಬೆಳಿಗ್ಗೆನೂ ಕೂಡ ಅದನ್ನೇ ಅಂದೆ, 4 ಲಕ್ಷ ಸರ್ ಒಂದೊಂದ್ ದಿವಸನೂ ಕೊಟ್ಬಿಟ್ಟು ಕ್ಲಿಯರ್ ಮಾಡ್ಬಿಡ್ತಿದ್ದೆ, ನೋಡಿ ಇವಾಗ ಲೇಟ್ ಆಗೋಯ್ತು ಅಂತ. ಪರವಾಗಿಲ್ಲ ಮ್ಯಾಮ್ ನಿಮ್ ಮೇಲೆ ನಂಬಿಕೆ ಇದೆ ಅಂದ್ರು. ಬಟ್ ಏನು ಅಂದ್ರೆ ಒಂದು ಮನುಷ್ಯನಲ್ಲಿ ಒಂದ್ ನಂಬಿಕೆ ಅನ್ನೋದಿರುತ್ತೆ. ಅವ್ರ ಹತ್ರ ನಾವ್ ನಂಬಿಕೆನ ಉಳಿಸ್ಕೋಬೇಕು. ಅವ್ರು ಕೊಟ್ಬಿಟ್ಟಿದಾರೆ ಅಂತ ಹೇಳ್ಬಿಟ್ಟು ಹೇಗೋ ಅಸಡ್ಡಾಗಿ ನಾವು ಇದ್ ಮಾಡಕ್ಕಾಗಲ್ಲ. ಸೊ ಅವ್ರ ನಂಬಿಕೆನ ನಾವು ಉಳಿಸ್ಕೋಬೇಕು. ನೆಕ್ಸ್ಟ್ ಟೈಮ್ ನಾವೇನಾರ ಅಟ್ ಲೀಸ್ಟ್ ಬ್ಯಾಲೆನ್ಸ್ ಏನಾದ್ರು ಇತ್ತು ಅಂತಂದ್ರು ನೆಕ್ಸ್ಟ್ ಟೈಮ್ ಆಯ್ತು ಬಿಡಿ ಅನ್ನೋಂಗ್ ಇರ್ಬೇಕು. ಒಂದ್ ಮನುಷ್ಯನಲ್ಲಿ ಒಂದು ನಂಬಿಕೆ, ಒಂದು ವಿಶ್ವಾಸ ಅನ್ನೋದು ಇಟ್ಕೊಂಡಿದ್ರೆ ಎಲ್ಲಾದ್ರೂ ನಾವು ಬದುಕ್ತೀವಿ. ಸೊ ಅದಕ್ಕೋಸ್ಕರ ಈಗ ಜಸ್ಟ್ ವಿಡಿಯೋ ಮಾಡಿದೆ ಅಷ್ಟೇನೆ. ಲೈಕ್ ಇವಾಗ ನಾ ಬ್ಯಾಂಕ್ ಹತ್ರ ಹೋಗ್ತಾ ಇದೀನಿ, ಅಲ್ಲಿ ವಿಡಿಯೋ ಮಾಡಕ್ ಆಗಲ್ವಾ ಮೋಸ್ಟ್ಲಿ. ಬ್ಯಾಂಕ್ ಹತ್ರ ಹೋಗಿದ್ದೆ, ಅವ್ರಿಗೆ ಹೇಳ್ದೆ. ಸೊ ಅಲ್ಲೂ ಕೂಡ ಆಗ್ಲಿಲ್ಲ, ಚೆಕ್ ಹಳೇದು ಅಪ್ಲೈ ಮಾಡಿ ಅಂತಂದ್ರು.
ಅದಕ್ಕೆ 50,000 ಥಿಂಗ್ ಮಾಡಿದ್ದೀನಿ ಅದು 1 lakh ಮಾಡೋಕ್ಕೆ ಹೋದೆ, ಬಟ್ ಆಗಲಿಲ್ಲ. ಲಿಮಿಟ್ಸ್ ಇರುತ್ತಲ್ಲ, ಸೊ ಎಷ್ಟೆಷ್ಟು ಆಗುತ್ತೆ ಅಷ್ಟು ಬ್ರೇಕ್ ಕೊಟ್ಕೊಂಡು ಕೊಡ್ತಾ ಇದ್ದೀನಿ. ಅವ್ರಿಗೆ ಹೇಳಿದೆ, ಕಾಲ್ ಮಾಡಿ ಕೇಳಿದೆ, ಲೈಕ್ ಹೆಂಗೆ ಏನು ಮಾಡಲಿ ನಾನು, ಚೈನ್ ಕೊಟ್ಬಿಟ್ಟು ನಿಮ್ಮ ಹತ್ರ ನಾನು ಪೇಮೆಂಟ್ ಎಲ್ಲ ಕ್ಲಿಯರ್ ಆದಮೇಲೆ ತೊಗೊಂಡು ಹೋಗ್ಲಾ ಅಂದರೆ, ಪರವಾಗಿಲ್ಲ ನೀವು ಮಾಡಿ ನಂಬಿಕೆ ಇದೆ ಅಂತ ಇದ್ದಾರೆ. ಸೊ ಹೋಗಿ ಬಂದೆ, ಫುಲ್ ಸುಸ್ತಾಯಿತು. ಯಾಕಂದರೆ ವಾಕ್ ಮಾಡ್ತಾನೆ ಇದ್ದೀನಿ, ಫುಲ್ ಸ್ವೆಟ್ ಎಲ್ಲ ಬರ್ತಿದೆ. ಮಧ್ಯಾಹ್ನ ಒಂದು 2 hours ಮಲ್ಕೊಂಡಿದ್ದೆ. ಯಾಕೆಂದರೆ ನನಗೂ ತುಂಬ ಸ್ಟ್ರೆಸ್ ಆಗಿತ್ತು, ನಿದ್ದೆ ಸಾಲ್ತಾ ಇರಲಿಲ್ಲ. ಸೊ ಒಂದು ಪೀಸ್ಫುಲ್ಲಾಗಿ ನಿದ್ದೆ ಮಾಡೋಣ ಅಂತ ಹೇಳಿ ಮಲಗಿದ್ದೆ. 2 hours ಮಲಗಿದ್ದೆ. ಆ್ಯಕ್ಚುಲಿ ಮಧ್ಯಾಹ್ನ ಮಲಗಬಾರ್ದು, ಯಾರಿಗೂ ಸಜೆಸ್ಟ್ ಮಾಡ್ತಾ ಇಲ್ಲ. ಸೊ ಐ ಆಮ್ ಸ್ವಲ್ಪ ಹಾಫ್ ಪೇಷಂಟ್ ಥರ ಅಲ್ವಾ. ಸೊ ಇವಾಗ ಒಂದು ಸ್ವಲ್ಪ ನೀರನ್ನ ಕುಡಿಬೇಕು. ಎಷ್ಟು ಚೆನ್ನಾಗಿ ನಾವು ನೀರನ್ನ ಕುಡಿತೀವಿ ಅಷ್ಟು ಬೇಗ ವೆಯ್ಟ್ ಲಾಸ್ ಮಾಡ್ಬೋದು. ಆ್ಯಂಡ್ ನೋಡೋಣ ಅಂತ ಇದ್ದೀನಿ, ಒಂದು ದಿನಕ್ಕೆ 1 kg ವೆಯ್ಟ್ ಲಾಸ್ ಮಾಡೋಣ, ನೋಡೋಣ ಅಂದ್ಕೊಂಡಿದ್ದೀನಿ. ಆಗಬಹುದಾ ಅಂತ ಹೇಳಿ ಫಸ್ಟ್ ಎಲ್ಲ ಟ್ರೈ ಮಾಡಿದ್ದೀನಿ. 1 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ. ಒಂದು ದಿನಕ್ಕೆ 800 grams ವೆಯ್ಟ್ ಲಾಸ್ ಮಾಡಿದ್ದೀನಿ, 500 grams ವೆಯ್ಟ್ ಲಾಸ್ ಮಾಡಿದ್ದೀನಿ. ಅದರಲ್ಲೂ ಒಂಚೂರು ಅದು ಇದು ತಿನ್ಕೊಂಡು ಮಾಡಿದ್ದೀನಿ. ಸೊ ಇವಾಗ ಯಾಕೆ ಆಗಲ್ಲ ಹೇಳಿ. ಬಟ್ ಇನ್ನೊಂದು ಏನು ಅಂತಂದ್ರೆ, ಬ್ಯಾಡ್ ಹ್ಯಾಬಿಟ್ ನಂದು ಏನಂದ್ರೆ, ಏನಾದರೂ ಒಂದು ಮನುಷ್ಯ ಮಾಡ್ತಾನೆ ಇರಬೇಕು. ವೆದರ್ ಇಟ್ ಮೇಟ್ ಬಿ ಏನಾದ್ರೂ ಆಗಿರ್ಬೋದು, ಏನಾದ್ರೂ ತಿಂತಾನೆ ಇರ್ಬೇಕು. ಸೊ ಅದ್ ತಿನ್ನೋ ಇದರಲ್ಲಿ ನೀರ್ ಕುಡಿದ್ಬಿಡ್ಬೇಕು. ಆ ಟೈಮಲ್ಲಿ ಏನಾದ್ರೂ ಕ್ರೇವ್ ಆಯ್ತು ಅಂದ್ರೆ ನೀರು ಇಲ್ಲ ಗ್ರೀನ್ ಟೀ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ತುಂಬಾ ಬೇಜಾರಾಗ್ತದೆ, ಯಾಕಂದ್ರೆ ನಾನ್ ಕರೆಕ್ಟಾಗಿ ಮಾಡ್ತಾ ಇದ್ರು ವ್ಲಾಗ್ ಕರೆಕ್ಟಾಗಿ ಹೋಗ್ತಾ ಇಲ್ಲ. ಯಾಕಂದ್ರೆ ಲೈಕ್ ನಾನು ವಿಡಿಯೋ ಎಡಿಟಿಂಗ್ ಮಾಡಿ ಆಯ್ತು, ಪೋಸ್ಟ್ ಮಾಡಬೇಕು, ಪೋಸ್ಟ್ ಮಾಡೋ ಟೈಮಲ್ಲಿ ಕಾಪಿರೈಟ್ ಇಶ್ಯೂಸ್ ಅಂತ ಬರ್ತಿದೆ, ಇನ್ನೇನೋ ಆಗ್ತಾ ಇದೆ, ಮತ್ತೆ ಅದೇನು ಮಾನಿಟೈಸೇಷನ್ ಆನ್ ಆಗ್ತಾ ಇಲ್ಲ. ಸೊ ಏನೇನೋ ಪ್ರಾಬ್ಲಮ್ ಆಗ್ತಾ ಇದೆ, ಅದನ್ನೆಲ್ಲ ರೀಸಾಲ್ವ್ ಮಾಡಬೇಕು ಕುತ್ಕೊಂಡು. ಸೊ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿ ಯು, ಟೇಕ್ ಕೇರ್, ಬೈ ಬಾಯ್.